ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ. ನೀವು ಸಾರಿಗೆ ಹಾಕೋದಿದ್ರೆ ಸಾರಿ ಕಲರ್ನ ಚೂಸ್ ಮಾಡಿ. ಹಾಗೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್, 2 ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮೀಡಿಯಮ್ ಸೈಜ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್. ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್, ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಮುಂದ್ಗಡೆ ನೀವು ಹಾಕಿದರೆ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಅಲ್ಲಿಂದ ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಸೂಜಿಗೆ 2 ಸತಿ ದಾರನ ಸುತ್ತಕೊಂಡು 2 ಸತಿ ಸುತ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲಿ, ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ನೋಡಿ, ಸ್ಲ್ಯಾಂಟಾಗಿ ಹಿಡ್ಕೋಬೇಕು. ಇದನ್ನು ಸೂಜಿನ ಬಟ್ಟೆಗೆ ಚುಚ್ಚಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಇನ್ನೆರಡು ದಾರನ ಒಂದು ಮಾಡಬೇಕು. ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡಬೇಕು. ಇಲ್ಲಿ ನಾನು ಟ್ರಿಬಲ್ ಕ್ರೋಶೆ ಕಂಬನ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಅಲ್ಲಿ ಕಂಬದ ಹಿಂದೆ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಒಂದು ಪಿಕೌಟ್ ಮಾಡ್ಕೊಂಡೆ. ಮತ್ತು ಸೂಜಿ ಮೇಲೆ 2 ಸತಿ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ, ಫಸ್ಟಿಗೆ ನಾವು ಎಲ್ಲಿ ಬಟ್ಟೆಗೆ ಚುಚ್ಚಿರ್ತೀವೋ ಅದೇ ಪಾಯಿಂಟಿಗೆ ಹೋಗಿ ದಾರನ ತಂದು ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, 2 ಕಂಬಗಳ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಪಿಕೌಟು. ಮತ್ತೆ 2 ಸಲ ಸೂಜಿ ಮೇಲೆ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ ದಾರ ತಂದು 2ರಲ್ಲೊಂದು, 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 ಮತ್ತೆ 3 ಚೈನ್, ಗ್ಯಾಪಿನ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ ಸೇಮ್ ಪಾಯಿಂಟಿಗೆ 5 ಟ್ರಿಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ನ ಮಾಡ್ಕೋತೀನಿ. ಸೇಮ್ ಪಾಯಿಂಟಿಗೆ 6 ಮಾಡ್ಕೋಬೋದು. 6ಕ್ಕಿಂತ ಹೆಚ್ಚು ಮಾಡ್ಕೊಳಕ್ಕೆ ಹೋದರೆ ಫೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 5 ಅಥವಾ 6 ಕಂಬಗಳು ಮಾಡಿಕೊಂಡು ಪಿಕೌಟ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಬೇಕು. ಒಂದೇ ಪಾಯಿಂಟಲ್ಲಿ 5 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಡಿಸೈನ್ ತುಂಬಾ ಸಿಂಪಲ್ ಆಗಿದೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಮತ್ತೆ ಸ್ವಲ್ಪ ದಾರಾನ ಮೇಲೆತ್ತಿ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಬಟ್ಟೆಗೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್, ನೀವು ಸ್ಟಾರ್ಟಿಂಗ್ 5 ಚೈನ್ ಹಾಕಿದರೆ 5 ಚೈನೇ ಹಾಕ್ಕೊಳ್ಳಿ. 4 ಹಾಕ್ತಾಯಿದ್ರೆ 4 ಹಾಕ್ಕೊಳ್ಳಿ. ಇದು ಕುಚ್ಚು ಕಟ್ಟೋದಕ್ಕೆ. ಸ್ಟ್ರೈಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ ಸ್ವಲ್ಪ ದಾರಾನ ಮೇಲೆತ್ತಬೇಕು. ಇನ್ನೊಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆಗೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಯಾಕೆ ಪದೇ ಪದೇ ನೀವು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಅಂತ ಅನ್ನಿಸ್ಬೋದು. ಸೊ ನಾವು ಗ್ಯಾಪ್ ಜಾಸ್ತಿ ಕೊಟ್ಟರೆ ಅದು ರಿಂಕಲ್ಸ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಪ್ರತಿಯೊಂದು ಆರ್ಚ್ಗಳನ್ನ ಲಾಕ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸೇಮ್ ಸೂಜಿ ಮೇಲೆ 2 ಸತಿ ದಾರನ ಸುತ್ತಿ ಸ್ಲ್ಯಾಂಟಾಗಿ ಲಾಕ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ ಪಿಕಾಟ್. ಇದೇ ಥರ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಸತಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕೂಡ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊತೀವಿ ಬಟ್ಟೆಗೆ. ನೆಕ್ಸ್ಟ್ ಇಲ್ಲಿ 2 ರಿಂದ 3 ಸತಿ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಸೂಜಿನ ಮೇಲೆ ಎಳ್ಕೋಬೇಕು. ಹಾಗೆ ಈ ಥ್ರೆಡ್ನ ಕೂಡ ಮೇಲ್ಗಡೆ ಟೈಟಾಗಿ ಎಳ್ಕೊಂಡ್ರೆ ಅಲ್ಲೇ ಲಾಕ್ ಆಗುತ್ತೆ, ಬಿಚ್ಕೊಳ್ಳಲ್ಲ. ಆರ್ಚ್ ನೋಡಿ ಎಷ್ಟು ಸಿಂಪಲಾಗಿ ಕಾಣಿಸ್ತಿದೆ, ಹಾಗೆ ನೀಟಾಗಿ ಬಂದಿದೆ. ಇಲ್ಲಿ 5 ಚೈನ್ ಗ್ಯಾಪ್ಗೆ ನಾನು 120 ಸ್ಟ್ಯಾಂಡ್ಸಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಪುಟ್ಟದಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಹಾಕೋ ವೀಡಿಯೋಸ್ಗಳು ನೋಟಿಫಿಕೇಷನ್ಗಳು ನಿಮ್ಗೆ ಬೇಗ ಬರುತ್ತೆ. ಈ ಡಿಸೈನ್ಗೆ 200 - 250 ತನಕನೂ ಚಾರ್ಜ್ ಮಾಡ್ಬೋದು. ಹೆಚ್ಚು ಕಡಿಮೆ ನೋಡ್ಕೊಂಡು ಪ್ಲೇಸಸ್ಗಳು ಡಿಪೆಂಡ್ ಆಗಿರುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.